ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಾಸ್ವಿಕಾ ಸ್ಟುಡಿಯೋ. ಇವತ್ತಿನ ವಿಡಿಯೋನಲ್ಲಿ ಪರಿಸರ ಸಂರಕ್ಷಣೆ ಪ್ರಬಂಧ ನೋಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಪರಿಸರ ಸಂರಕ್ಷಣೆ ಪ್ರಬಂಧ ಪೀಠಿಕೆ. ಸರಳವಾಗಿ ಹೇಳುವುದಾದರೆ ಪರಿಸರವು ನಮ್ಮನ್ನು ಸುತ್ತುವರೆದಿರುವ ಎಲ್ಲವನ್ನೂ ಸೂಚಿಸುತ್ತದೆ. ಮರಗಳು, ಗಿಡಗಳು, ಕಾಡುಗಳು, ನದಿಗಳು ಮತ್ತು ಎಲ್ಲವೂ ನಮ್ಮ ನೈಸರ್ಗಿಕ ಪರಿಸರ. ಭೂಮಿಯ ಮೇಲಿನ ಜೀವನವು ಆರೋಗ್ಯಕರ ಪರಿಸರವನ್ನು ಅವಲಂಬಿಸಿರುತ್ತದೆ. ಅದು ಹದಗೆಡುವ ಲಕ್ಷಣಗಳನ್ನು ಗೋಚರಿಸುತ್ತಿವೆ. ಆದರೂ ನಮ್ಮ ಜೀವನ ಶೈಲಿಯಲ್ಲಿ ಈಗಿನ ಸ್ಥಿತಿಗಿಂತ ಹದಗೆಡುವುದನ್ನು ತಡೆಯಲು ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದು, ಇಂಧನ ಚಾಲಿತ ಕಾರುಗಳಲ್ಲಿ ಪ್ರಯಾಣಿಸುವುದು ಮತ್ತು ಹವಾನಿಯಂತ್ರಣವನ್ನು ಬಯಸುವುದು ಮುಂತಾದ ವಿಷಯಗಳ ಮೂಲಕ ಪರಿಸರದ ಮೇಲೆ ಒತ್ತಡವನ್ನು ಹಾಕುವುದು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಾವು ಬಳಸುವ ಶಕ್ತಿಯ ಪ್ರಮಾಣವು ಅತ್ಯಗತ್ಯ ಮತ್ತು ಅದನ್ನು ಬದಲಾಯಿಸಲಾಗುವುದಿಲ್ಲ. ವಿಷಯ ಬೆಳವಣಿಗೆ. ನಾವು ಪರಿಸರವನ್ನು ಏಕೆ ರಕ್ಷಿಸಬೇಕು? ಪರಿಸರವೇ ನಮ್ಮ ಮನೆ, ನಾವು ವಾಸಿಸುವ ಸ್ಥಳ ಇದು. ವಾಸ್ತವವಾಗಿ ಇದು ಜೀವನಕ್ಕೆ ಅತ್ಯಂತ ಅಗತ್ಯವಾದ ಅವಶ್ಯಕವಾಗಿದೆ. ನಾವು ಪರಿಸರವನ್ನು ಏಕೆ ರಕ್ಷಿಸಬೇಕು ಎಂಬುದಕ್ಕೆ ಕೆಲವು ಮುಖ್ಯ ಕಾರಣಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಮೊದಲನೆಯದಾಗಿ, ನಮಗೆ ಆಹಾರವನ್ನು ನೀಡುತ್ತದೆ. ನಮ್ಮ ಪರಿಸರವು ನಾವು ತಿನ್ನುವ ಆಹಾರದ ಪ್ರಮುಖ ಮೂಲವಾಗಿದೆ. ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಇತ್ಯಾದಿಗಳವರೆಗೂ ಎಲ್ಲವೂ ಪರಿಸರದಲ್ಲಿ ಉತ್ಪತ್ತಿಯಾಗುತ್ತದೆ. ಇಷ್ಟು ಹೇರಳವಾಗಿ ಆಹಾರ ಪೂರೈಕೆ ಇಲ್ಲದೆ ಇಷ್ಟು ದೊಡ್ಡ ಜನಸಂಖ್ಯೆಯು ಬದುಕಲು ಸಾಧ್ಯವೇ? ಪರಿಸರವನ್ನು ಹಾಳು ಮಾಡುವ ಮೂಲಕ ನಾವು ನಮ್ಮದೇ ಆಹಾರ ಪೂರೈಕೆಗೆ ಅಡ್ಡಿ ಮಾಡಿಸುತ್ತಿದ್ದೇವೆ. 2. ಅಗತ್ಯ ಜೀವನ ಅಂಶಗಳನ್ನು ಪೂರೈಸುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳು. ಪರಿಸರವು ನಮಗೆ ಜೀವನಕ್ಕೆ ಅಗತ್ಯವಾದ 2 ಪ್ರಮುಖ ಅಂಶಗಳನ್ನು ನೀಡುತ್ತದೆ: ಗಾಳಿ ಮತ್ತು ನೀರು. ನಮಗೆಲ್ಲರಿಗೂ ಬದುಕಲು ಗಾಳಿ ಬೇಕು. ಅದು ಪ್ರಾಣಿಗಳು, ಸಸ್ಯಗಳು ಅಥವಾ ಜಲಚರಗಳಿಗೆ ಆಮ್ಲಜನಕ ಮತ್ತು ತಾಜಾ ಗಾಳಿಯ ಅಗತ್ಯವಿರುತ್ತದೆ. ನೀರು ಮತ್ತೊಂದು ಮೂಲಭೂತ ಜೀವಾಧಾರಕ ಅಂಶವಾಗಿದೆ. ನಾವು ನಮ್ಮ ಪರಿಸರವನ್ನು ಹಾಳು ಮಾಡಿದರೆ ನಾವು ನಮ್ಮದೇ ಆದ ಶುದ್ಧ ಗಾಳಿ ಮತ್ತು ನೀರಿನ ಪೂರೈಕೆಯನ್ನು ಕಡಿತಗೊಳಿಸುತ್ತೇವೆ. 3. ಜೀವನೋಪಾಯವನ್ನು ಉಳಿಸಿಕೊಳ್ಳುತ್ತದೆ. ಜಗತ್ತಿನಾದ್ಯಂತ ಶತಕೋಟಿ ಜನರು ತಮ್ಮ ಜೀವನೋಪಾಯಕ್ಕಾಗಿ ಪರಿಸರವನ್ನು ಅವಲಂಬಿಸಿದ್ದಾರೆ. ಪರಿಸರವು ಒದಗಿಸುವ ಹಲವಾರು ಸಂಪನ್ಮೂಲಗಳಿಂದ ಅವರು ವ್ಯಾಪಾರವನ್ನು ತೆಗೆದುಕೊಂಡಿದ್ದಾರೆ. ರೈತರು, ಹಣ್ಣು ಮಾರಾಟಗಾರರು, ಮೀನುಗಾರರು ಹೀಗೆ ಎಲ್ಲರೂ ಪರಿಸರವನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ. 4. ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಸಮತೋಲಿತ ಮತ್ತು ಹಾನಿಗೊಳಗಾಗದ ಪರಿಸರವು ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ಗ್ರಹವು ಜೀವನಕ್ಕೆ ಬೆಂಬಲವನ್ನು ನೀಡುತ್ತದೆ. ಸಮತೋಲಿತ ಪರಿಸರ ವ್ಯವಸ್ಥೆಯೊಂದಿಗೆ ಜೀವನವು ಪ್ರವರ್ಧಮಾನಕ್ಕೆ ಬರುತ್ತದೆ ಮತ್ತು ಜಾತಿಗಳು ವಿಸ್ತರಿಸುತ್ತವೆ. ನಾವು ಪರಿಸರವನ್ನು ಹೇಗೆ ರಕ್ಷಿಸಬಹುದು? 5 ಸರಳ ಮಾರ್ಗಗಳು. 1. ತ್ಯಾಜ್ಯವನ್ನು ನಿಯಂತ್ರಿಸಿ. ತ್ಯಾಜ್ಯದ ಅಸಮರ್ಪಕ ವಿಲೇವಾರಿ ಇಂದು ಪರಿಸರಕ್ಕೆ ಅಪಾಯವನ್ನುಂಟು ಮಾಡುವ ಮುಖ್ಯ ಸಮಸ್ಯೆಯಾಗಿದೆ. ತ್ಯಾಜ್ಯವು ಪರಿಸರಕ್ಕೆ ಹರಡುತ್ತದೆ, ಮಣ್ಣು, ನೀರು ಮತ್ತು ಗಾಳಿಗೆ ಪ್ರವೇಶಿಸುತ್ತದೆ ಮತ್ತು ಅವುಗಳನ್ನು ಮಾಲಿನ್ಯಗೊಳಿಸುತ್ತದೆ. ಪರಿಸರ ಹಾನಿಯನ್ನು ಕಡಿಮೆ ಮಾಡಲು ಸರಿಯಾದ ತ್ಯಾಜ್ಯ ವಿಲೇವಾರಿ ತಂತ್ರಗಳನ್ನು ಬಳಸಿಕೊಳ್ಳಬೇಕು. 2. ಮಳೆ ನೀರು ಕೊಯ್ಲು. ನೀರು, ಮೇಲ್ಮೈ ಅಥವಾ ಭೂಗತ ನೀರು ಪರಿಸರದ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅತ್ಯಗತ್ಯ ಸಂಪನ್ಮೂಲವಾಗಿದೆ. ನೀರು ಬತ್ತಿದ್ದರೆ ಪರಿಸರವೂ ಬತ್ತಿ ಹೋಗುತ್ತದೆ. ನೀರು ಮತ್ತು ಪರಿಸರವನ್ನು ಉಳಿಸಲು ಮಳೆ ನೀರು ಕೊಯ್ಲು ಉತ್ತಮ ಆಯ್ಕೆಯಾಗಿದೆ. 3. ಪರಿಸರ ಸ್ನೇಹಿಯಾಗಿ. ಪರಿಸರದ ಹಿತದೃಷ್ಟಿಯಿಂದ ನಾವು ಪರಿಸರ ರಕ್ಷಕರಾಗುತ್ತೇವೆ. ಪ್ಲಾಸ್ಟಿಕ್ ಬದಲಿಸಿ ಜೈವಿಕ ವಿಘಟನೀಯ ಕ್ಯಾರಿ ಬ್ಯಾಗ್ಗಳನ್ನು ಬಳಸುವುದು.
ಪೇಪರ್ ಬ್ಯಾಗ್ಗಳನ್ನು ಬಳಸುವುದು, ಮರಗಳನ್ನು ನೆಡುವುದು, ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸುವುದು ಮತ್ತು ಇನ್ನೂ ಹೆಚ್ಚಿನದನ್ನು ನಾವು ಮಾಡಬಹುದು. 4. ರಾಸಾಯನಿಕಗಳಿಂದ ದೂರವಿರಿ. ಪ್ರಾಥಮಿಕವಾಗಿ ಕೃಷಿ ವಲಯದಲ್ಲಿ ರಾಸಾಯನಿಕಗಳ ಬಳಕೆಯನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಇದನ್ನು ತಪ್ಪಿಸಲು ಸಾಧ್ಯವಾಗದಿದ್ದರೆ ಯಾವುದೇ ರಾಸಾಯನಿಕವು ಪರಿಸರವನ್ನು ತಲುಪುವುದಿಲ್ಲ ಮತ್ತು ಬಳಕೆಯ ನಂತರ ತಟಸ್ಥವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಉಪಸಂಹಾರ: ಮಾನವ ಚಟುವಟಿಕೆಗಳು ಪರಿಸರವನ್ನು ನಾಶ ಮಾಡುವ ಮತ್ತು ಮಾನವೀಯತೆಯನ್ನು ನಿರ್ಮೂಲನೆ ಮಾಡುವ ಜವಾಬ್ದಾರಿಯನ್ನು ಹೊಂದಿವೆ. ಆದ್ದರಿಂದ ಅದನ್ನು ಹೇಗೆ ಮಾಡಬೇಕೆಂದು ನಮಗೆ ತಿಳಿದಿದೆ. ನಮ್ಮ ಪರಿಸರವನ್ನು ರಕ್ಷಿಸುವ ಮಹತ್ವವನ್ನು ನಾವು ಅಂಗೀಕರಿಸಬೇಕು ಮತ್ತು ಅರ್ಥಮಾಡಿಕೊಳ್ಳಬೇಕು ಮತ್ತು ಕ್ರಮ ತೆಗೆದುಕೊಳ್ಳಬೇಕು. ಧನ್ಯವಾದಗಳು.